ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು ಟ್ವಿಂಕ್ಲಿಂಗ್ ವಾಟರ್ ಮಿಲನ್ ಅನ್ನೋ ಸೀರೀಸ್ ನ 11th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ 11th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಇವತ್ತಿನ 11th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್. ಆಕ್ಚುಲಿ ಟ್ವಿಂಕ್ಲಿಂಗ್ ವಾಟರ್ ನಲ್ಲಿ ಟೋಟಲ್ ಆಗಿ 16 ಎಪಿಸೋಡ್ಸ್ ಇದೆ. ಅವ್ರು ರಿಲೀಸ್ ಮಾಡಿರೋ ತರನೇ ನಾವು ಎಪಿಸೋಡ್ಸ್ ನ ಎಕ್ಸ್ಪ್ಲೇನ್ ಮಾಡಿ ನಾವು ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಇಶ್ಯೂ ಬರ್ತಾ ಇದೆ. ಅದರಿಂದ ನಾನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಹಾಕ್ತೀನಿ. ಸೊ 16 ಎಪಿಸೋಡ್ ಗಿಂತ ಸ್ವಲ್ಪ ದಾಟಿ ಹೋಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಅಷ್ಟೇ ಅಲ್ಲ, ಈ ಸೀರೀಸ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಸೀನ್ ನ ಕಟ್ ಮಾಡಬೇಕು, ಯಾವ್ದನ್ನ ಹೇಳ್ಬಾರ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ನಾನು ಸ್ವಲ್ಪ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಟೈಮಿಂಗ್ ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ 11th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲಿ ನೋಡಿರ್ತೀವಿ, ನಮ್ ಹೀರೋ ಬಂದು ಅವ್ರ ಅಮ್ಮನೇಲಿ ಕೂತ್ಕೊಂಡು ಅಳ್ತಾ ಇರೋದು ಅಂತ ಗೊತ್ತಿಲ್ದೇನೆ ಛತ್ರಿ ಕೊಟ್ಬಿಟ್ಟು ಬಂದಿರ್ತಾರೆ. ಹಿಂಗ್ ಬಂದ್ ನೋಡಿದ್ರೆ ಎಷ್ಟೋ ಸತಿ ಅವ್ರಿಗೆ ಹೇಳಿರ್ತಾರೆ, ಅಂದ್ರೆ ಮಿನ್ಹಾ ಅವ್ರಿಗೆ ಹೇಳಿರ್ತಾರೆ ನಮ್ಮ ಅಪ್ಪ ಮುಂದೆ ಹೋಗ್ಬೇಡಿ, ಅಂದ್ರೆ ಚಾಯ್ ಅವ್ರ ಮುಂದೆ ಹೋಗ್ಬೇಡಿ ಅಂತ. ಇದ್ರೂ ಅವ್ರು ಹೋಗ್ಬಿಟ್ಟು ಚಾಯ್ ಮುಂದೆ ನಿಂತಿರ್ತಾರೆ. ಇದನ್ನ ನೋಡಿ ನಮ್ ಹೀರೋ ಶಾಕ್ ಅಲ್ಲಿ ಇರ್ಬೇಕಾದ್ರೆ ಹಿಂದ್ಗಡೆನೆ ಬಂದಿರೋ ಯಾಂಗ್ ಅವ್ರು ಕೂಡ ನೋಡ್ಬಿಟ್ಟು ಶಾಕ್ ಅಲ್ಲ ಛತ್ರಿನ ಬಿಟ್ಬಿಟ್ಟು ಅಲ್ಲಿಂದ ಹೋಗಿರ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡೋಣ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ಯಾಂಗ್ ಅವರು ಒಂದು ಫ್ಲಾಶ್ ಬ್ಯಾಕ್ ನಾನೇ ತೋರಿಸೋದು. ಒಂದಿನ ಅವರು ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಚಾಯ್ ಅವ್ರಿಗೋಸ್ಕರ ಒಂದು ಲೆಟರ್ ನ ಬರೀತಾ ಇರ್ತಾರೆ. ಏನ್ ವಿಷಯ ಅಂತಂದ್ರೆ, ನಿಮ್ಗೆ ನನ್ನಂದ್ರೆ ಇಷ್ಟನಾ ಇಲ್ವಾ ಅಂತ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಯಾವತ್ ನಿಮ್ನ ನೋಡಿದ್ನೋ ಅವತ್ತೇ ನೀವ್ ನನ್ಗೆ ತುಂಬಾನೇ ಇಷ್ಟ ಆಗ್ಬಿಟ್ರಿ. ಇದ್ರು ನಾನಿರೋ ಒಂದು ಪ್ರಪಂಚ ತುಂಬಾನೇ ಡಿಫ್ರೆಂಟ್ ಆದ ಪ್ರಪಂಚ. ಯಾಕಂದ್ರೆ ನಾನಿರೋ ಜಾಗದಲ್ಲಿ ನನಗೆ ಏನೋ ಒಂದು ಸೌಂಡ್ ಕೇಳಿಸೋದಿಲ್ಲ ಅಂತ. ಹಂಗೆ ಕ್ಲಾಸ್ ರೂಮ್ ಕಡೆ ತೋರಿಸ್ತಾರೆ ನೋಡಿ, ಅಲ್ಲಿರೋ ಅಷ್ಟು ಸ್ಟೂಡೆಂಟ್ಸ್ ಚೆನ್ನಾಗಿ ನಕ್ಕೊಂಡು ಮಾತಾಡ್ತಾ ಇದಾರೆ. ಬಟ್ ಇವ್ರಲ್ಲಿ ಮಾತ್ರ ಒಂದು ಗುಯ್ ಅಂತ ಒಂದು ಸೌಂಡ್ ಅವ್ರಿಗೆ ಏನು ಕೇಳಿಸ್ತಾ ಇಲ್ಲ. ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ ಕೂಡ ನಮ್ ಯಾಂಗ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈ ಜಾಗದಲ್ಲಿ ನೋಡಕ್ಕೆ ಅಯ್ಯೋ ಪಾಪ ಅನ್ಸುತ್ತೆ. ಇದ್ರೂನು ಈ ತರ ಒಂದು ಪ್ರಪಂಚದಲ್ಲಿ ನನ್ನ ಹತ್ರ ತುಂಬಾನೇ ಪ್ರೀತಿಯಿಂದ ಮಾತಾಡಕ್ಕೆ ಅಂತ ಒಬ್ರಿದ್ರು. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಅಮ್ಮನೇ ಅಂತ ಹೇಳ್ಬಿಟ್ಟು ಇನ್ನೊಂದ್ ಚಿಕ್ಕ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ಯಾಂಗ್ ಅವ್ರು ಚಿಕ್ಕವರಾಗಿರ್ಬೇಕಾದ್ರೆ ಯಾಂಗ್ ಅವ್ರಿಗೆ ಮಾತು ಬರಲ್ಲ, ಕಿವಿನೂ ಕೇಳ್ಸಕ್ ಬರಲ್ಲ ಅಂತ ಹೇಳಿ ಅವ್ರ ಅಮ್ಮನ ಇವಳಿಗೆ ಪ್ರತಿಯೊಂದೂನು ಅಂದ್ರೆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಬರೋ ಪ್ರತಿಯೊಂದನ್ನ ಕೂಡ ಹೇಳ್ಕೊಟ್ಟಿರ್ತಾರೆ. ಯಾವ ಸೈನ್ಗೆ ಏನೇನ್ ಅರ್ಥ ಅಂತೆಲ್ಲ ಹೇಳಿ. ಆತರ ಒಂದು ಸೈಲೆಂಟ್ ಆಗಿರೋ ಪ್ರಪಂಚದಲ್ಲಿ ಕೂಡ ಯಾಂಗ್ ಅವ್ರು ಸಂತೋಷವಾಗಿದ್ದು ಮನ್ಸ್ ಬಿಚ್ಚಿ ಮಾತಾಡ್ತಾ ಇದ್ದಿದ್ದಂತಂದ್ರೆ ಅವ್ರ ಅಮ್ಮ ಹತ್ರ ಮಾತ್ರನೇ, ಅದು ಸೈನ್ ಲ್ಯಾಂಗ್ವೇಜ್ ಅಲ್ಲೇ. ಈ ತರ ಸಂತೋಷವಾಗಿ ಹೋಗ್ತಾ ಇರ್ಬೇಕಾದ್ರೆ ಒಂದಿನ ಏನಾಯ್ತು ಅಂತ ಗೊತ್ತಿಲ್ಲ, ಯಾಂಗ್ ಅವ್ರನ್ನ ಸಡನ್ ಆಗಿ ಒಂದು ಆಶ್ರಮದಲ್ಲಿ ಬಿಟ್ಬಿಟ್ಟು ಅವ್ರಮ್ಮ ಕಾರಲ್ಲಿ ಹೋಗ್ತಾ ಇರ್ತಾರೆ. ಯಾಂಗ್ ಅಂತೂ ತುಂಬಾನೇ ಅಳ್ತಾ ಇರ್ತಾರೆ. ಅವ್ರಮ್ಮ ಕೂಡ ಬಿಟ್ಟು ಹೋಗಕ್ ಮನ್ಸಿಲ್ಲ ಅಂತಾನೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾರಲ್ಲಿ ಅವ್ರಮ್ಮನೂ ಅಷ್ಟು ಅಳ್ತಾ ಇರ್ತಾರೆ. ಇವಳು ಕಾರಿಂದ್ಗಡೆನೆ ಓಡೋಗ್ತಾಳೆ, ಅಮ್ಮ ಬೇಡ ಅಮ್ಮ ನನ್ನ ಬಿಟ್ಬಿಟ್ಟು ಹೋಗ್ಬಿಡಿ ಅಂತ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಪಾಪ ತುಂಬಾನೇ ಅರ್ಥಕೊಂಡು ಕೇಳ್ತಾ ಇರ್ತಾಳೆ. ಆದ್ರೂ ಅವ್ರಲ್ಲಿಂದ ಹೊರಟೋದ್ಲು. ಮೋಸ್ಟ್ಲಿ ಅವ್ರಪ್ಪ ಫೋರ್ಸ್ ಮಾಡಿರೋದ್ರಿಂದ ಕರ್ಕೊಂಡು ಹೊರಟೋದ್ರೇನೋ ಗೊತ್ತಿಲ್ಲ. ಯಾಂಗ್ ಕೂಡ ಅಮ್ಮ ದಯವಿಟ್ಟು ನನ್ನ ಬಿಟ್ಬಿಟ್ಟು ಹೋಗ್ಬೇಡಿ ಅಂತ ಪಾಪ ನಿಂತ್ಕೊಂಡು ಅಂತ ಅಳ್ತಾ ಇರ್ತಾಳೆ. ಅದಾದ್ಮೇಲೆನೆ ಯಾಂಗ್ ಅವ್ರನ್ನ ಒಂದು ಲೇಡಿ ಬಂದು ದತ್ತಕ್ ತಗೊಳ್ಳೋದು. ಈ ಲೇಡಿ ಬೇರೆ ಯಾರು ಅಲ್ಲ, ಯಾಂಗ್ ಅವ್ರ ಸ್ಕೂಲ್ ಪ್ರಿನ್ಸಿಪಲ್ ಲೇಡಿ ಅಂತ ಹೇಳಿದ್ವಲ್ಲ ಅವರೇ. ಈ ಮಗುನ ದತ್ತಕ್ ತಗೊಂಡೋದ್ಮೇಲೆ ಅಂದ್ರೆ ಯಾಂಗ್ ಅವ್ರ ಹತ್ರ ಮಾತಾಡಿಸ್ಬೇಕು ಅಂತ ಹೇಳಿ ತುಂಬಾನೇ ಮೋಸವಾಗಿರೋ ಕೆಲಸನೆಲ್ಲ ಹೇಳ್ತಾ ಇದ್ರು. ಯಾಂಗ್ ಅವ್ರು ಕೂಡ ಆಗದೆ ಪಾಪ ಅದನ್ನೆಲ್ಲ ಕಷ್ಟಪಟ್ಟಿ ಮಾಡ್ತಾ ಇದ್ರೆ ಅವಾಗ ಅವ್ರಿಗೆ ಮಾತ್ ಬರ್ತಾ ಇಲ್ಲ ಅಂತ ಕೋಪ ಪಟ್ಟವರು ಇವ್ಳು ನೆಡ್ಕೊಂಡು ಹೋಗ್ಬಿಟ್ಟು ತುಂಬಾನೇ ಕತ್ಲಾಗಿರೋ ಒಂದು ರೂಮ್ ಅಲ್ಲಿ ಹಾಕಿ ಅಲ್ಲೇ ಬೆಳ್ಸಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹಂಗೆ ಯಾಂಗ್ ಅವ್ರು ಕೂಡ ಸ್ವಲ್ಪ ದೊಡ್ಡವರಾಗಿರ್ತಾರೆ. ಹಂಗಿರ್ಬೇಕಾದ್ರೆ ಒಂದಿನ ಯಾಂಗ್ ಅವ್ರ ಮನೆ ಹೊರಗಡೆನೆ ಒಂದು ಪಾರ್ಟಿ ನಡೀತಾ ಇರುತ್ತೆ. ಆ ಪಾರ್ಟಿಯಲ್ಲೇ ಚಾಯ್ ಅವ್ರು ಬಂದು ಎದ್ದು ಬಿದ್ದು ಓಡೋಗ್ತಾ ಇರ್ತಾರೆ. ಟೇಬಲ್ ಮೇಲೆ ಇರೋ ಊಟ ಬಟ್ಟೆನೆಲ್ಲ ಎಳ್ಕೊಂಡು ಕೆಳಗಡೆ ಬೀಳಿಸ್ಕೊಂಡು ಅವರು ಬಿದ್ದು ಎದ್ದು ಓಡೋಗ್ತಾ ಇರ್ತಾರೆ. ಈ ವಿಷಯ ಯಾವಾಗ ನಡೀತು ಅಂತಂದ್ರೆ, ಮಿನ್ಹಾ ಅವ್ರು ಬಂದು ಒಂದು ಪಾರ್ಟಿಗೆ ಹೋಗಿದ್ದಾರೆ ಶೆಲೋ ಪ್ಲೇ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇವ್ರು ಕೂಡ ಹೋಗಿರ್ತಾರಲ್ಲ ನೋಡಕ್ಕೆ. ಅವಾಗ ಮಿನ್ಹಾ ಹತ್ರ ಕೂಡ ಮಾತಾಡಿದಾಗ ಫಸ್ಟ್ ಜಿಪ್ ಹಾಕು ಅಂತ ಹೇಳಿದಾಗ ನಮ್ ಚಾಯ್ ನಾಚಿಕೆ ಪಟ್ಕೊಂಡು ಅಲ್ಲಿಂದ ಓಡ್ ಬಂದಿರ್ತಾರಲ್ಲ. ಅವ್ರ ಹತ್ರ ಅಲ್ಲಿಂದ ಓಡ್ ಬರ್ಬೇಕಾದ್ರೆ ಈ ತರ ಕಾಮಿಡಿ ಎಲ್ಲ ಮಾಡಿರೋದು, ಎದ್ದು ಬಿದ್ದು ಬರೋದು, ಇನ್ನೊಬ್ರ ಮೇಲೆ ಬೀಳೋದು, ಅದನ್ನೆಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಇದನ್ನ ನೋಡಿ ನಮ್ ಯಾಂಗ್ ಅವರು ಮೇಲಿಂದ ನಗ್ದಿರ್ತಾರೆ. ಅವ್ರ ಮನೆ ಪಕ್ಕತಾನೆ ಪಾರ್ಟಿ ನಡೀತಾ ಇರೋದು. ಸೊ ಅವ್ರ ಅವಾಗ ನಗ್ದಿರ್ತಾರೆ. ಈಗ ಯಾಂಗ್ ಅವ್ರು ಹೇಳ್ತಾರೆ, ಅವತ್ತೇ ಫಸ್ಟ್ ನಾನು ನಿನ್ನ ನೋಡಿದ್ದು, ನಾನು ನಮ್ಮ ಅಮ್ಮ ಹತ್ರ ಇರ್ಬೇಕಾದ್ರೆ ಇಷ್ಟು ಖುಷಿಯಾಗಿ ಇಷ್ಟು ಸಂತೋಷವಾಗಿ ನಗ್ದಿದ್ದೆ. ಅದಾದ್ಮೇಲೆ ನಿನ್ನ ನೋಡಿದ್ಮೇಲೆ ನಾನು ನಗಕ್ ಸ್ಟಾರ್ಟ್ ಮಾಡಿದ್ದು. ಹೇಳ್ಬೇಕಂದ್ರೆ ನಿಮ್ನ ನೋಡಿದ ತಕ್ಷಣ ನನಗೆ ತುಂಬಾನೇ ಇಷ್ಟ ಆಗ್ಬಿಡ್ತು. ಏನೋ ಆಕ್ಸಿಡೆಂಟಲ್ ಆಗಿ ನಿಮ್ನ ನೋಡ್ದೆ ಅಂತ ಅನ್ಕೊಂಡಿದ್ದೆ, ಮತ್ತೆ ನಾವು ಮೀಟ್ ಮಾಡ್ತೀವೋ ಇಲ್ಲ ಅಂತ ಅನ್ಕೊಂಡಿದ್ದೆ. ಆತರ ಇರ್ಬೇಕಾದ್ರೆ ಒಂದಿನ ಲೈಬ್ರರಿಯಲ್ಲಿ ಬುಕ್ಸ್ ಎಲ್ಲ ನನ್ ಮೇಲೆ ಬೀಳಕ್ಕೆ ಬಂದ್ಬಿಡ್ತು. ಅವಾಗ ನೀವೇ ಹೀರೋ ತರ ಬಂದು ಬುಕ್ಸ್ ನೆಲ್ಲ ನನ್ ಮೇಲೆ ಬೀಳ್ದಿರೋತೆಲ್ಲ ತಡೆದ್ರಿ. ಅವಾಗ ನಾನು ಅನ್ಕೊಂಡೆ ಮತ್ತೆ ನಾನು ನಿಮ್ನ ನೋಡಿದೀನಿ ಅಂತಂದ್ರೆ ಅದಕ್ಕೆ ಅಂತ ಏನೋ ಒಂದು ರೀಸನ್ ಇದೆ ಅಂತ ನನ್ಗೆ ಅವಾಗ ಅರ್ಥ ಆಯ್ತು. ಅದು ಯಾವ ರೀಸನ್ ಆದ್ರೂ ಆಗಿರ್ಲಿ, ಆದ್ರೆ ಅದಾದ್ಮೇಲೆ ನಿಮ್ಮನ್ನ ನೋಡ್ದೆ ನನ್ ಕೈಲಿ ಇರಕ್ ಆಗ್ತಾ ಇರ್ಲಿಲ್ಲ. ನೀವೊಂದು ಐಸ್ ಕ್ರೀಮ್ ಶಾಪ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಗೊತ್ತಾಯ್ತು. ಅವಾಗಿಂದ ಡೈಲಿ ನಾನು ನಿಮ್ನ ಫಾಲೋ ಮಾಡ್ತಾ ಇದ್ದೆ. ನೀವು ನನ್ನ ನೋಡ್ದೇ ಇರೋ ತರ ನಾನು ನಿಮ್ನ ಹಿಂದೆಯಿಂದ ನೋಡ್ತಾನೆ ಇದ್ದೆ. ಆತರ ಇರ್ಬೇಕಾದ್ರೆ ಒಂದಿನ ನಿಮ್ನ ಫಾಲೋ ಮಾಡ್ಕೊಂಡ್ ಬಂದಾಗ ನೀವೊಂದು ಬಟ್ಟೆ ಶಾಪ್ ಹೋಗ್ಬಿಟ್ಟು ಒಂದು ಬ್ಯಾಂಡ್ ಟಿ ಶರ್ಟ್ ತಗೊಂಡ್ರಲ್ಲ, ಅದನ್ನ ನಾನು ಗಮನಿಸಿದೆ. ಆಕ್ಚುಲಿ ಆ ಬ್ಯಾಂಡ್ ನನಗಿಷ್ಟ ಅಂತ ಹೇಳಿ ನಾನು ಆ ಟಿ ಶರ್ಟ್ ನ ತಗೊಂಡಿದ್ದೆ. ಅದನ್ನ ಅವತ್ತು ಅನ್ಕೊಳ್ದೇ ಇರೋ ಪರಿಸ್ಥಿತಿಯಲ್ಲಿ ಮಿನ್ಹೋಗೆ ನಾನು ಕೊಟ್ಟೆ. ಅವಳು ಹಾಕೊಂಡಿದ್ದಾಳೆ ಅಂತ ಹೇಳಿ ನೀವ್ ನೋಡ್ಕೊಂಡು ನೀವ್ ಅದೇ ತರ ಟಿ ಶರ್ಟ್ ಹಾಕೊಂಡೋಗಿ ಅವಳ ಮುಂದೆ ನಿಂತ್ಕೊಂಡ್ರಿ. ಅವಾಗ ನಾನ್ ನೋಡಿದೆ, ಅವಾಗೂ ನನ್ಗೆ ತುಂಬಾನೇ ಬೇಜಾರಾಯ್ತು. ನಾನು ಅನ್ಕೊಳ್ದೇ ಇರೋ ರೀತಿ ಅದನ್ನ ಅವಳಿಗೆ ಕೊಟ್ಟೆ. ಬಟ್ ಅವಳಿಗೆ ಆ ಬ್ಯಾಂಡ್ ಇಷ್ಟ ಅಂತ ನೀವ್ ಅರ್ಥ ಮಾಡ್ಕೊಂಡು ನೀವ್ ಆ ಟಿ ಶರ್ಟ್ ಹಾಕೊಂಡೋಗಿ ಅವಳ ಮುಂದೆ ನಿಂತ್ಕೊಂಡ್ರಲ್ಲ. ನನ್ಗೆ ಅವಾಗ ಅರ್ಥ ಆಯ್ತು ನಿಮ್ಗೆ ಅವಳ ಮೇಲೆ ಒಂದು ಇಂಟ್ರೆಸ್ಟ್ ಇದೆ ಅಂತ. ಅದಾದ್ಮೇಲೆ ನಿಮ್ಮನ್ನ ಯಾಕೆ ನಾನು ಡಿಸ್ಟರ್ಬ್ ಮಾಡೋದು ಅಂತ ನಾನು ಅಲ್ಲಿಂದ ಬಂದ್ಬಿಟ್ಟೆ. ಅಷ್ಟೇ, ನನ್ ವಿಧಿ ನಿಮ್ಮನ್ನ ಮೀಟ್ ಮಾಡಲ್ಲ, ನೀವ್ ನನಗ್ ಸಿಗಲ್ಲ ಅಂತ ಅನ್ಕೊಂಡಿದ್ದೆ. ಇತರ ಇರ್ಬೇಕಾದ್ರೇನೆ ನಮ್ ಸ್ಕೂಲ್ ಅಲ್ಲಿರೋ ಸ್ಟೋರ್ ರೂಮ್ ಅಲ್ಲಿ ನಾನು ನಿಮ್ನ ನೋಡಿದ್ದು. ನೀವ್ ಯಾವ ತರ ಅಲ್ಲಿಗೆ ಬಂದ್ರಿ, ನನ್ನ ಕಾಪಾಡಿದ್ರಿ ಅಂತ ನನ್ಗೆ ಇವಾಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ದೇವ್ರೆ
ಬೇರೆ ನಿಮ್ನ ಕಳ್ಸಿದ್ರೇನೋ ಅಂತ ನನ್ಗೆ ಅಷ್ಟು ಸಂತೋಷ ಆಯ್ತು. ಅಷ್ಟೇ ಅಲ್ಲ, ನೀವ್ ನನ್ನ ಕೈ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡು ಓಡೋಗ್ತಾ ಇರ್ಬೇಕಾದ್ರೆ ನನ್ನ ಯಾವ್ದೋ ಒಂದು ಬಂಧನದಿಂದ ನೀವು ನನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋ ತರ ನನ್ಗೆ ಅನಿಸ್ತಾ ಇತ್ತು. ಅವಾಗ್ಲೇ ನನ್ನ ಫೀಲಿಂಗ್ಸ್ ಎಲ್ಲ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅದನ್ನೆಲ್ಲ ಹೆಂಗ್ ಎಕ್ಸ್ಪ್ರೆಸ್ ಮಾಡೋದು ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ಅವತ್ ನಾನು ನಿಮ್ ಕೈನ ಕಚ್ಬಿಟ್ಟೆ. ಬಟ್ ಇವಾಗೂ ನನ್ಗೆ ಅರ್ಥ ಆಗ್ತಾ ಇಲ್ಲ ನನ್ನಲ್ಲಿರೋ ಆ ಫೀಲಿಂಗ್ಸ್ ನೆಲ್ಲ ನಿಮ್ ಹತ್ರ ಹೆಂಗ್ ಎಕ್ಸ್ಪ್ರೆಸ್ ಮಾಡೋದು ಅಂತ. ತುಂಬಾನೇ ಪ್ರೀತಿಯಿಂದ ಲೆಟರ್ ನೆಲ್ಲ ಬರೀತಾರೆ, ಬಟ್ ಅವ್ರು ಇನ್ನೂ ಚಾಯ್ ಅವ್ರಿಗೆ ಅದನ್ನ ಕೊಟ್ಟಿಲ್ಲ. ಈ ತರ ಇವ್ರ ಚಿಕ್ಕ ವಯಸ್ಸಿನ ಫ್ಲಾಶ್ ಬ್ಯಾಕ್ ಮತ್ತೆ ಚಾಯ್ ಅವ್ರ ಮೇಲೆ ಅವ್ರು ಎಷ್ಟು ಪ್ರೀತಿನ ಇಟ್ಕೊಂಡಿದ್ದಾರೆ ಅಂತ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸಿದಾದ್ಮೇಲೆ ಪ್ರೆಸೆಂಟ್ ನ ತೋರಿಸ್ತಾರೆ. ಚಾಯ್ ಮತ್ತೆ ಮಿನ್ಹೋ ಬಂದು ಅವ್ರು ಐಸ್ ಕ್ರೀಮ್ ಶಾಪ್ ಹೊರಗಡೆನೆ ಛತ್ರಿ ಇಟ್ಕೊಂಡು ನಿಂತಿರ್ಬೇಕಾದ್ರೆ ಯಾಂಗ್ ಅವ್ರು ಕೂಡ ನೋಡ್ಬಿಟ್ಟು ಅಷ್ಟೇ ಮಿನ್ಹೋ ಮತ್ತೆ ಲಂಡನ್ ಇಂದ ಬಂದ್ಲು, ಚಾಯೋರಿನ ಮಿನ್ಹೋನೇ ಇಷ್ಟ ಪಡ್ತಾರೆ, ನನ್ ಜೀವನ ಇಲ್ಲಿಗೆ ಮುಗೀತು ಅಂತ ಹೇಳಿ ಅವ್ರು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇದನ್ನ ಹೀರೋ ಕೂಡ ನೋಡಿರ್ತಾನಲ್ಲ, ಸಖತ್ ಟೆನ್ಷನ್ ಆಗ್ಬಿಡ್ತಾನೆ. ಇವಳಿಗೆ ಎಷ್ಟು ಸತಿ ಹೇಳಿದೀನಿ ಇಲ್ಲಿ ಬರ್ಬೇಡ ಅಂತ ಮತ್ತೆ ಬಂದಿದ್ದಾಳೆ ಅಂತ. ಆದ್ರೆ ಯಾಂಗ್ ಅವ್ರು ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗೋದನ್ನ ಚಾಯ್ ಅವ್ರು ನೋಡ್ಬಿಡ್ತಾರೆ. ಇವಳೇನ್ ಈ ತರ ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ, ಆ ಮಿನ್ಹೋ ಒಂದ್ ನಿಮಿಷ ಇರಿ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಛತ್ರಿ ತಗೊಂಡು ಯಾಂಗ್ ನ ಓಡಿಸ್ಕೊಂಡು ಹಿಂದ್ಗಡೆ ಹೋಗ್ತಾ ಇರ್ತಾರೆ. ಯಾಂಗ್ ಹಿಂದ್ಗಡೆನೆ ಹೋಗ್ತಾ ಹೋಗ್ತಾ ಯಾಂಗ್ ಇರಿ ಇರಿ ಅಂತ ಕರಿತಾನೆ ಇರ್ತಾರೆ, ಬಟ್ ಅವ್ಳು ನಿಲ್ಲೋ ತರ ಇಲ್ಲ. ಹೆಂಗಾದ್ರೂ ಮಾಡಿ ಅವಳನ್ನ ನಿಲ್ಲಿಸ್ಬೇಕಂದ್ಲ ಅಂತ ಹೇಳ್ಬಿಟ್ಟು ಇವ್ರು ಕೆಳಗಡೆ ಇರೋ ಒಂದು ಕಲ್ನ ಎತ್ಕೊಂಡು ಅವ್ರ ಬೆನ್ನಿಗೆ ಹಾಕ್ಬೇಕು ಅಂತ ನೋಡ್ತಾರೆ. ಆದ್ರೆ ಟಕ್ಕಂತ ಯಾಂಗ್ ಅವ್ರು ತಿರ್ಗಿದ ತಕ್ಷಣ ಕಲ್ಲೋಗ್ಬಿಟ್ಟು ಅವ್ರ ನತ್ತಿಗೆ ತಗಲ್ಬಿಡ್ತು. ಚಾಯ್ ಅವ್ರಿಗೆ ಬಕ್ಕಂತ ಆಗ್ಬಿಡುತ್ತೆ. ಅಯ್ಯೋ ಸಾರಿ, ನಾನೇನ್ ಬೇಕಂತ ಹೊಡೆದಿಲ್ಲ, ನಾನು ಬೆನ್ನಿಗೆ ಹಾಕಿದ್ದು, ನಿಮ್ಮನ್ನ ಯಾರು ಮುಖ ತೋರ್ಸಕ್ ಹೇಳಿದ್ರು ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಯಾಂಗ್ ಅವ್ರಿಗೆಲ್ಲ ಅರ್ಥ ಆಗುತ್ತೆ, ಇಷ್ಟಿದ್ರೆ ನನ್ಗೆ ಕಲ್ಲಲ್ಲೇ ಹೊಡಿತೀಯ ನೀನು ಅಂತ ಹೇಳಿ ಕೋಪ ಮಾಡ್ಕೊಂಡವ್ರು ಅಲ್ಲಿ ಬಂದಿರೋ ಒಂದು ಟ್ಯಾಕ್ಸಿನ ಇಟ್ಕೊಂಡು ಅವ್ರ ಅಲ್ಲಿಂದ ಹೊರಟೋದ್ರು. ಚಾಯ್ ಅವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಅಯ್ಯೋ ಇವಳಿ ತರ ಹೋಗ್ತಿದ್ದಾಳಲ್ಲ ಅಂತ. ಅವ್ರ ಹತ್ರ ಟ್ಯಾಕ್ಸಿನಲ್ಲಿ ಹೋಗಿದ್ದಾದ್ಮೇಲೆ ಅವ್ರದೊಂದು ಕೀ ಪಂಚ್ ಕೆಳಗಡೆ ಬಿದ್ಬಿಟ್ಟಿರುತ್ತೆ. ಇವ್ರು ಕೂಡ ಎತ್ಕೊಂಡು ನೋಡ್ತಾರೆ, ಅದೊಂದು ವಾಟರ್ ಮೆಲನ್ ಸಿಂಬಲ್ ಇರೋ ತರ ಒಂದು ಕೀ ಪಂಚು. ಅದಾದ್ಮೇಲೆ ಈ ಕಡೆ ಮಿನ್ಹೋನ ಹೋಗ್ಬಿಟ್ಟು ನಮ್ ಹೀರೋ ಮಾತಾಡಿಸ್ತಾನೆ. ಏಯ್ ನಿನ್ಗೇನ್ ಕೊಬ್ಬ, ನಿನ್ಗೆ ಸತಿ ಹೇಳೋದ್ ನಾನು ಬಂದು ಚಾಯ್ನ ಮೀಟ್ ಮಾಡ್ಬೇಡ ಅಂತ ಹೇಳಿದೀನಿ, ಬೇಕಂತ ಬಂದು ಮೀಟ್ ಮಾಡ್ತಾ ಇದ್ದೀರಾ ಅಂದಾಗ ಮಿನ್ಹೋ ಹೇಳ್ತಾರೆ, ಏ ಸಾಕ್ ನಿಲ್ಸು, ತುಂಬಾ ಕಿರ್ಚ್ಬೇಡ, ನಾನ್ ಇವತ್ತು ಚಾಯರ್ನ ಮೀಟ್ ಮಾಡೋದಕ್ಕೆ ದೊಡ್ಡ ಕಾರಣನೇ ನೀನ್ ಗೊತ್ತಾ ಅಂದಾಗ ನಮ್ ಹೀರೋಗೇನ್ ಅರ್ಥ ಆಗ್ತಿಲ್ಲ. ಏನು ನಾನ್ ಕಾರಣನಾ? ನಿಮ್ ಪಡಗ್ ನೀವ್ ಲೂಸ್ ತರ ಏನೇನೋ ಮಾತಾಡ್ತಾ ಇದ್ದೀರಾ, ಲಂಡನ್ ಇಂದ ಕೊರಿಯಾಗ್ ಬಂದಿದ್ದೀರಾ, ಏನಕ್ ಬಂದ್ರಿ ಅಂತ ಕೇಳಿದ್ರೆ ಸಾಯಕ್ ಬಂದಿದೀನಿ ಅಂತ ಹೇಳ್ತೀರಾ, ಅದ್ರಲ್ಲಿ ಏನೋ ಮಿರಾಕಲ್ ಆಯ್ತು ಅಂತೀರಾ, ಇವಾಗ ಚಾಯರ್ನ ಮೀಟ್ ಮಾಡೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಾ ಇದ್ದೀರಾ, ನೀವೇನ್ ಹೇಳಕ್ ಬರ್ತಾ ಇದೀರಾ ಫಸ್ಟ್ ಆಫ್ ಆಲ್ ಅಂತ ಕೇಳಿದಾಗ ಮಿನ್ಹೋ ಹೇಳ್ತಾರೆ, ಹೌದು ಮತ್ತೆ ನನ್ ಪಾಡಗ್ ನಾನು ಏನೋ ಕೆಲಸ ಮಾಡ್ಕೊಂತ ಇದ್ದೆ, ಆದ್ರೆ ನಿನ್ ಪಾಡಗ್ ನೀನ್ ಬಂದ್ಬಿಟ್ಟು 10 ಸತಿ ಚಾರ್ನ ಮೀಟ್ ಮಾಡಕ್ ಬರ್ಬೇಡ, ಚಾರ್ನ ಮೀಟ್ ಮಾಡಕ್ ಬರ್ಬೇಡ ಅಂತ ನೀನ್ ಅಷ್ಟು ಸತಿ ಹೇಳಿದ್ಮೇಲೆ ಹೌದು ಮೀಟ್ ಮಾಡಿದ್ರೆ ಮಾತ್ರ ಏನಾಗ್ಬಿಡತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ನಾನ್ ಮೀಟ್ ಮಾಡಕ್ ಬಂದೆ ಅಂತ ಹೇಳ್ತಾರೆ. ಹೀರೋ ಹೇಳ್ತಾನೆ, ಇಲ್ಲ ನೀವ್ ಹೇಳೋದ್ ನನ್ಗೆ ಅರ್ಥ ಆಗ್ತಾ ಇಲ್ಲ, ನೀವೇನು ಚಾಯ್ ಅವ್ರ ಫೀಲಿಂಗ್ಸ್ ಅಲ್ಲಿ ಏನಾದ್ರು ಆಟ ಆಡ್ತಾ ಇದ್ದೀರಾ, ನೀವು ಲಂಡನ್ ಇಂದ ಬಂದಾಗಿಂದನೂ ಸರಿ ಇಲ್ಲ, ನಿಮ್ ಆಟಿಟ್ಯೂಡ್ ಎಲ್ಲ ಚೇಂಜ್ ಆಗಿದೆ, ನೀವು ಮಾತಾಡೋ ರೀತಿ ಎಲ್ಲ ಚೇಂಜ್ ಆಗಿದೆ, ನನ್ಗೇನೋ ಡೌಟ್ ಬರ್ತಾ ಇದೆ ಅಂದ ತಕ್ಷಣ ಮಿನ್ಹೋ ಅವರು ಸ್ವಲ್ಪ ಗಾಬರಿ ಪಡ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇದೇ ಟೈಮ್ಗೆ ಕರೆಕ್ಟಾಗಿ ಚಾಯ್ ಜಾಗಕ್ಕೆ ಬಂದ್ಬಿಡ್ತಾರೆ. ಚಾಯ್ನ ನೋಡಿದ ತಕ್ಷಣ ಮಿನ್ಹೋ ಹೇಳ್ತಾರೆ, ಹಾಯ್ ಚಾಯ್ ಬಂದ್ಬಿಟ್ರಾ, ಬನ್ನಿ ಹಂಗೆ ಹೋಗಿ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಮಾತಾಡೋಣ ನಿಂತ ತಕ್ಷಣ ಚಾಯ್ ಅವ್ರಿಗೆ ಏನ್ ಅರ್ಥ ಆಗ್ತಿಲ್ಲ, ಇದೇನಿದು ಬಂದಿದ ತಕ್ಷಣ ಜ್ಯೂಸ್ ಕುಡಿಯೋಣ ಅಂತ ಕರೀತಿದ್ದಾಳೆ, ಅಯ್ಯೋ ನನ್ಗೆಲ್ಲೋ ಅದೃಷ್ಟ ಸ್ಟಾರ್ಟ್ ಆಗ್ಬಿಡಿದೆ ಅಂತ ಅನ್ಕೊಂಡು ಖುಷಿಯಾಗಿ ಅವಳ ಜೊತೆ ಜ್ಯೂಸ್ ಕುಡಿಯಕ್ ಹೋಗ್ತಾರೆ. ನಮ್ ಹೀರೋಗ್ ಸಕ್ಕ ಟೆನ್ಷನ್ ಆಗುತ್ತೆ. ಅದಾದ್ಮೇಲೆ ಇಬ್ರು ಜ್ಯೂಸ್ ಕುಡಿತಾ ಇರ್ಬೇಕಾದ್ರೆ ಚಾಯ್ ಅವ್ರು ಕೇಳ್ತಾರೆ, ಹೌದು ನೀನು ಲಂಡನ್ ಹೋಗ್ಬಿಟ್ಟಿದ್ದಂತೆ, ನನ್ನ ಹತ್ರ ಒಂದ್ ಮಾತ್ ಕೂಡ ಹೇಳ್ದೆ ಹೊರಟೋಗಿದ್ಯಾ, ನಿನ್ಗೆ ಹೆಂಗ್ ಮನ್ಸ್ ಬಂತು ಅಂದಾಗ ಮಿನ್ಹೋ ಹೇಳ್ತಾರೆ, ಹೌದು ತುಂಬಾ ಸಾರಿ, ಆಕ್ಚುಲಿ ನಾನು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು, ಆದ್ರೆ ಅನ್ಕೊಳ್ದಿರೋ ಪರಿಸ್ಥಿತಿಯಲ್ಲಿ ನಾನು ಹೋಗ್ಬಿಟ್ಟೆ, ಆಕ್ಚುಲಿ ನಿಮ್ ಹತ್ರ ಹೇಳಿಲ್ಲ ಅಂತ ನಾನು ತುಂಬಾ ಬೇಜಾರ್ ಮಾಡ್ಕೊಂಡೆ ನಾನು ಮತ್ತೆ ಬಂದೆ ಗೊತ್ತಾ ನಿಮ್ ಹತ್ರ ಸಾರಿ ಕೇಳಕ್ಕೆ ಅಂದಾಗ ನಮ್ ಚಾಯ್ ಹಂಗೆ ಕರ್ಗೆ ಹೋಗ್ಬಿಟ್ರು. ಅಷ್ಟೇ ಅಲ್ಲ ಮಿನ್ಹೋ ಹೇಳ್ತಾರೆ, ಹೌದು ನೀನ್ ಹೆಂಗಿಷ್ಟು ಹ್ಯಾಂಡ್ಸಮ್ ಆಗಿದ್ಯಾ ಅಂತ ಸ್ವಲ್ಪ ಐ ಸಿಕ್ಕಾಗ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ ಚಾಯ್ ಹೇಳ್ತಾರೆ, ಏನ್ ಆತರ ಹೇಳ್ತಾ ಇದೀಯ, ಆತರ ಕಣ್ಣೆಲ್ಲ ಇಡ್ಬೇಡ, ದೃಷ್ಟಿ ಆಗ್ಬಿಡತ್ತೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಮಿನ್ಹೋ ಹೇಳ್ತಾಳೆ, ಆಕ್ಚುಲಿ ನಿಮ್ ಹತ್ರ ಇನ್ನು ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿರೋದು, ನಿಮ್ ಬಗ್ಗೆ ತಿಳ್ಕೊಬೇಕಾಗಿರೋ ವಿಷಯ ಜಾಸ್ತಿನೇ ಇದೆ, ಅದ್ರಲ್ಲೂ ನಾನು ನಿಮ್ಗೆ ಚಾಲೆಂಜ್ ಮಾಡಿದ್ನಲ್ಲ ಕಾನ್ಸರ್ಟ್ ಅಲ್ಲಿ ವಿನ್ ಆಗ್ಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿ, ಅದಿನ್ನೂ ಮುಗ್ದಿಲ್ಲ, ನೀವು ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಚಾಯ್ ಅವ್ರಿಗೆ ಸಖತ್ ಸಂತೋಷ ಆಗುತ್ತೆ, ಪರವಾಗಿಲ್ವೇ ನಮ್ಗೆ ಸಪೋರ್ಟ್ ಎಲ್ಲ ಮಾಡಿ ಮಾತಾಡ್ತಾ ಇದ್ದಾಳೆ ಅಂತ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಅವ್ರ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು, ಏನ್ ಚಾಯ್ ಅವ್ರು ಇನ್ನೂ ಬಂದಿಲ್ಲ, ಇಷ್ಟೊತ್ತಾದ್ರೆ ಕೂಡ ಅವಳ ಹತ್ರ ಏನ್ ಮಾತು, ಮನೆ ಕಡೆ ಬರ್ದೆ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಚಾಯ್ ಅವ್ರು ತುಂಬಾ ಸಂತೋಷವಾಗಿ ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಹೀರೋ ಹೋಗಿ ಕೇಳ್ತಾನೆ, ಸಾಕ ಟೈಮ್ ಮನೆಗ್ ಬರೋದಕ್ಕೆ, ಎಷ್ಟೊತ್ತಿಗೆ ಬರೋದ್ ನೀವು ಅಂತದ್ ಅವಳ ಹತ್ರ ಏನ್ ನಿಮ್ಗೆ ಅಷ್ಟೊತ್ ಮಾತು, ಏನ್ ಹೇಳದ್ಲ ಅವಳು ಅಂತ ಕೇಳಿದಾಗ ಚಾಯ್ ಅವ್ರ ಹಂಗೆ ನಾಚಿಕೆ ಪಟ್ಕೊಂಡು ಹೇಳ್ತಾರೆ, ಅವಳು ಅವ್ಳ ಮನ್ಸಲ್ಲಿರೋ ಫೀಲಿಂಗ್ಸ್ ಎಲ್ಲ ನನ್ನ ಹತ್ರ ಹೇಳಿದ್ಲು ಗೊತ್ತಾ ಅಂತ. ನಮ್ ಹೀರೋ ಬಂದ್ಬಿಟ್ಟು, ಆತರ ಎಲ್ಲ ಏನಿಲ್ಲ, ಅವ್ರು ಆತರ ಎಲ್ಲ ಏನ ಕೇಳಕ್ ಬಂದಿರೋದಿಲ್ಲ, ನೀವು ಅದೆಲ್ಲ ಹೇಳ್ಬೇಡಿ ಅಂತ ಹೇಳಿ ಒಂಥರ ತೊದ್ಲಿ ಮಾತಾಡುವಾಗ ಚಾಯ್ ಅವ್ರು ಹೇಳ್ತಾರೆ, ಅಯ್ಯೋ ನೀನೇನ್ ಅಷ್ಟ್ ಬೇಗ ಹಂಗನ್ಬಿಟ್ಟೆ, ನಾನು ಏನ್ ಮಾತಾಡ್ದೆ, ಅವಳು ನನ್ನ ಹತ್ರ ಏನ್ ಹೇಳಿದ್ಲು ಅಂತ ನೀನ್ ಪೂರ್ತಿ ಕೇಳಿಸ್ಕೋಬೇಕಲ್ವಾ, ನಾನು ಹೇಳ್ತೀನಿ ನೀನ್ ಕೇಳಿಸ್ಕೊ ಅಂದ್ರೆ ನಮ್ ಹೀರೋ ಇಲ್ಲ ನಾನು ಅದೆಲ್ಲ ಕೇಳಿಸ್ಕೊಳ್ಳ ಅಂತ ಹೇಳ್ಬಿಟ್ಟು ಕಿವಿನ ಮುಚ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಈಗ ಹಂಗೆ ನೈಟ್ ನಮ್ ಹೀರೋ ಬಂದು ಒಳಗಡೆ ಮಲ್ಗಿರ್ಬೇಕಾದ್ರೆ ನಮ್ ಹೀರೋ ಹೊರಗಡೆ ಕುತ್ಕೊಂಡು ಅವ್ರ ವೇಸ್ಟ್ ಗ್ಯಾಂಗ್ ಇರುತ್ತಲ್ಲ ಅವ್ರ ಹತ್ರ ಎಲ್ಲ ಹೇಳ್ತಾ ಇರ್ತಾರೆ, ಇವತ್ತೇನಾಯ್ತು ಗೊತ್ತಾ, ನಾನು ಮತ್ತೆ ಮಿನ್ಹೋ ಡೇಟಿಂಗ್ ತರ ಹೊರಗಡೆ ಹೋಗಿದ್ವಿ ಕಣೋ, ಫಸ್ಟ್ ಟೈಮ್ ಅವಳ ಜೊತೆ ನಾನು ಹೋಗಿರೋದು, ಅವಳನ್ನ ಏನಂದ್ಲು ಗೊತ್ತಾ, ನಂತರ ಸುಂದರವಾಗಿ ಯಾರು ಇಲ್ವಂತೆ ಕಣೋ, ನಾನು ಅಷ್ಟು ಹ್ಯಾಂಡ್ಸಮ್ ಆಗಿದ್ದೀನಂತೆ, ನಾನು ಅಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳಿ ಹಂಗೆ ಬಿಲ್ಡಪ್ ಆಗಿ ಕೊಡ್ತಾ ಇದ್ರೆ ಆ ಕೂದಲು ಬಿಟ್ಕೊಂಡಿರ್ತಾನಲ್ಲ ಗಿಟಾರಿಸ್ಟ್, ಅವ್ನು ಹೇಳ್ತಾನೆ, ಅವಳು ಹಂಗ ಹೇಳಿದ್ಲು, ಹಂಗಾದ್ರೆ ಅವಳು ಕೂಡ ಲವ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಕಣೋ, ಆದಷ್ಟು ಬೇಗ ಇಬ್ರು ಪ್ರಪೋಸ್ ಮಾಡ್ಕೊಳ್ತೀರಾ ನೋಡ್ಕೊಳ್ಳಿ, ಇಬ್ರು ಲವ್ ಮಾಡ್ತೀರಾ ಅಂತ ಹೇಳ್ತಾ ಇದ್ರೆ ಚಾಯ್ ಅವ್ರಿಗೆ ಹಂಗೆ ನಾಚಿಕೆ ಆಗ್ತಾ ಇರುತ್ತೆ, ನಗ್ತಾ ಇರ್ತಾನೆ. ಇದನ್ನೆಲ್ಲ ನಮ್ ಹೀರೋ ಕೇಳಿಸ್ಕೊಂಡು ಟಕ್ಕಂತ ಎದ್ ಕುತ್ಕೊಂಡು ಯೋಚನೆ ಮಾಡ್ತಾನೆ, ಇದೆಲ್ಲ ಹೆಂಗ್ ಸಾಧ್ಯ, ಮಿನ್ಹೋ ಲಂಡನ್ ಹೋಗೋದಕ್ಕೂ ಮುಂಚೆ ಚಾಯ್ ಅವ್ರನ್ನ ನೋಡಿದ್ರೆ ಸಾಕು ಉರ್ದು ಬೀಳ್ತಾ ಇದ್ಲು, ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ಲು, ಅದೇ ಇವಾಗ ಲಂಡನ್ ಹೋಗಿ ಬಂದ್ಮೇಲೆ ಅದೇಂಗ್ ಅಷ್ಟು ಕ್ಲೋಸ್ ಆಗಿ ಮಾತಾಡಕ್ಕಾಗತ್ತೆ, ಅದೇಂಗ್ ಅಷ್ಟು ಕ್ಲೋಸ್ ಆಗಿ ನಡ್ಕೊಂತಾ ಇದ್ದಾಳೆ, ನನ್ಗೆ ಯಾಕೋ ಅವಳ ಮೇಲೆ ಡೌಟ್ ಬರ್ತಾ ಇದೆ, ಲಂಡನ್
ಹೋಗಕ್ ಮುಂಚೆ ಇದ್ದಿದ್ದು ಮಿನ್ಹೋ ಬೇರೆ, ಈಗ ಲಂಡನ್ ಇಂದ ಬಂದಿರೋ ಮಿನ್ಹೋ ಬೇರೆ, ಏನೋ ನಡೀತಾ ಇದೆ, ಏನಂತ ಅರ್ಥ ಆಗ್ತಾ ಇಲ್ವೇ ಅಂತ ಹೇಳಿ ತಲೆ ಕಿತ್ಕೊಂತಾ ಇರ್ತಾನೆ. ಇತರ ಯೋಚನೆ ಮಾಡ್ಕೊಂಡೆ ಸ್ಟ್ರೇಟ್ ಆಗಿ ಮಿನ್ಹೋ ಮನೆ ಹತ್ರ ಕೂಡ ಹೋಗಿರ್ತಾನೆ ನೈಟು. ಆದ್ರೆ ಗೇಟ್ ಹಾಕಿರ್ತಾರಲ್ಲ, ಹಂಗೆ ಗೇಟ್ ಆಚೆನೆ ನಿಂತಿರ್ತಾನೆ. ಸ್ವಲ್ಪ ತಾದ್ಮೇಲೆ ಮಿನ್ಹೋ ಕೂಡ ಊಟ ಎಲ್ಲ ತಗೊಂಡು ಅಲ್ಲಿಂದ ಬರುವಾಗ ನಮ್ ಹೀರೋ ನೋಡ್ಬಿಟ್ಟು ಮಾತಾಡಿಸ್ತಾಳೆ. ಏನೋ ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ಓಹೋ, ನಾನ್ ತಿನ್ನ ಇಲ್ವಾ ಅಂತ ಹೇಳಿ ನೋಡಕ್ ಬಂದಿದ್ದ, ನನ್ ಮೇಲೆ ತುಂಬಾ ಅಕ್ರೆ ನಿನ್ಗೆ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಅಕ್ರೇನು ಇಲ್ಲ ಸಗಣಿ ಮಕ್ರೇನು ಇಲ್ಲ, ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಚೇರ್ ಮುಂದೆ ಬರ್ಬೇಡ, ಅವ್ರ ಹತ್ರ ಮಾತಾಡ್ಬೇಡ ಅಂತ. ನಿನ್ಗೆ ಎಷ್ಟು ಸತಿ ಹೇಳಿದ್ರು ಕೂಡ ಬಂದು ಅವ್ರ ಜೀವನದಲ್ಲಿ ಆಟ ಆಡ್ತಾ ಇದೀಯ ನೀನು. ಇದೇ ನಿನ್ಗೆ ನಾನು ಕೊಡ್ತಾರ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸತಿ ಅವ್ರ ಕಣ್ ಮುಂದೆ ಏನಾದ್ರು ಕಾಣಿಸ್ಕೊಂಡೆ ಅಂತ ತಿಟ್ಕೋ, ಮಗಳೇ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಸಖತ್ ಟೆರರ್ ಆಗಿ ವಾರ್ನಿಂಗ್ ನ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇದನ್ನ ನೋಡ್ಬಿಟ್ಟು ಮಿನ್ಹೋ ಅವ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇವ್ನ್ಗೇನಾಯ್ತು ಮೆಂಟಲ್ ತರ ಯಾಕಿತ್ರ ಮಾತಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಹಂಗೆ ನೋಡ್ತಾ ಇರ್ತಾರೆ. ಇವಾಗ ಹಂಗೆ ಮಿನ್ಹೋ ಮನೆ ಒಳಗಡೆ ಹೋದ್ಮೇಲೆ ಅಲ್ಲಿ ನೇಣ್ ಹಾಕೊಳಕ್ಕೆ ಅಂತ ಒಂದು ಹಗ್ಗ ಕಟ್ಟಿರ್ತಾರಲ್ಲ, ಅದು ಹೆಂಗ್ ಆಗ್ತಾ ಇರುತ್ತೆ. ಹಂಗಾದ್ರೆ ಮಿನ್ಹೋ ಬಂದು ನಮ್ ಹೀರೋ ಹತ್ರ ಹೇಳಿರೋದು ಸುಳ್ಳಲ್ಲ, ನಿಜಾನೇ. ಅವಳು ಸಾಯಕ್ಕಂತಾನೆ ಕೊರಿಯಾಗಿ ಬಂದಿದ್ದಾಳೇನೋ, ಬಟ್ ಏನಕ್ಕೆ ಡಿಫ್ರೆಂಟ್ ಆಗಿ ನಡ್ಕೊಂತಿದ್ದಾಳೆ ಅಂತ ಗೊತ್ತಿಲ್ಲ. ಅವಳ ಮೈಂಡ್ ಅಲ್ಲಿ ಏನ್ ಓಡ್ತಿದೆ, ಅವಳ ಮೈಂಡ್ ಸೆಟ್ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಚಾಯರ್ಗಂತೂ ಸಖತ್ ಸಂತೋಷ, ತುಂಬಾ ಕುಣಿದಾಡ್ಕೊಂಡು ಸ್ಕೂಲ್ ಗಡೆ ಹೋಗ್ತಾ ಇರ್ತಾರೆ. ಏನ್ ವಿಷಯ ಅಂತಂದ್ರೆ ಮಿನ್ಹೋ ಬಂದು ಇಷ್ಟು ದಿನ ಕೋಪವಾಗಿ ಮಾತಾಡ್ತಾ ಇದ್ಲು, ಆದ್ರೆ ಈಗ ಅವಳೇ ಬಂದು ಪ್ರೀತಿಯಿಂದ ಮಾತಾಡ್ತಾ ಇದ್ದಾಳೆ, ತುಂಬಾ ಕ್ಲೋಸ್ ಆಗಿ ನಡ್ಕೊಂತಾ ಇದ್ದಾಳೆ. ಅದ್ರಲ್ಲಿ ಇವ್ರಿಗೆ ಅಂತ ಒಂದು ಬಾಯ್ ಬ್ಯಾಂಡ್ ಟೀಮ್ ಬೇರೆ ರೆಡಿ ಆಯ್ತು. ಇನ್ಮೇಲೆ ನನ್ನ ಲೈಫ್ ಅಲ್ಲಿ ಎಲ್ಲ ಸಕ್ಸಸ್ ಅಂತ ಹೇಳ್ಬಿಟ್ಟು ಸ್ಕೇಟ್ ಬೋರ್ಡ್ ಎಲ್ಲ ಎತ್ಕೊಂಡು ಸಖತ್ ಖುಷಿಯಾಗಿ ಅವ್ರ ಬಾಯ್ ಬ್ಯಾಂಡ್ ಟೀಮ್ ಇರತ್ತಲ್ಲ, ಆ ರೂಮ್ ಒಳಗಡೆ ಎಂಟ್ರಿ ಆದ್ರೆ ಎಲ್ಲರೂ ಹಂಗೆ ಟೆರರ್ ಆಗಿ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ನಿಂತಿರ್ತಾರೆ. ಚೇರ್ ಕೂಡ ಹೋಗ್ಬಿಟ್ಟು ಹೇಳ್ತಾರೆ, ಹಲೋ ಬಾಯ್ಸ್, ನಾನ್ ಬಂದ್ಬಿಟ್ಟೆ, ಏನಕ್ಕೆಲ್ಲ ಈ ತರ ನಿಂತಿದ್ದೀರಾ, ಬನ್ನಿ ಬನ್ನಿ ಇವತ್ತು ನಮ್ಮ ಫಸ್ಟ್ ರಿಹರ್ಸಲ್ ಸ್ಟಾರ್ಟ್ ಮಾಡ್ಬಿಡೋಣ ಅಂದ ತಕ್ಷಣ ಅಲ್ಲಿರೋರೆಲ್ಲ ಹಂಗೆ ಪೇಪರ್ ಎಲ್ಲ ಅವನ್ನ ಹೊಡಿತಾರೆ. ಏಯ್ ಫಸ್ಟ್ ರಿಹರ್ಸಲ್ ಅಂತ ಹೇಳ್ಬಿಟ್ಟು ನೀನೇ ಲೇಟ್ ಆಗಿ ಬರ್ತಾ ಇದ್ಯಾ, ಎಷ್ಟೊತ್ತ ನಿನಗೆ ವೇಟ್ ಮಾಡ್ಬೇಕು ನಾವು, ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದ್ರೆ ಸುಮ್ನೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ, ಅದಕ್ಕೆ ಮುಂಚೆ ಎಷ್ಟು ಪ್ರಾಕ್ಟೀಸ್ ಮಾಡ್ಬೇಕು ಗೊತ್ತಾ, ಇತರ ಸ್ವಲ್ಪನೂ ಜವಾಬ್ದಾರಿ ಇಲ್ದಿರತ್ರ ಈ ಟೈಮಿಗೆ ಬಂದಿದ್ಯಾ, ಏನೋ ನಿನ್ಗೆ ರೋಗ ಅಂತ ಹೇಳಿ ಬೈದಾಗ ಚಾಯರ್ ಹೇಳ್ತಾರೆ, ಸರಿ ಸರಿ ಬಿಡಿ, ಅದೇ ನಾನ್ ಬಂದ್ಬಿಟ್ನಲ್ಲ, ಬನ್ನಿ ಬನ್ನಿ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಂಗೆ ಚೇರ್ ಅಪ್ ಮಾಡ್ಕೊಂಡು ಈಗ ಪ್ರಾಕ್ಟೀಸ್ ಮಾಡ್ತಾರೆ. ಸಖತ್ ಜೋಶಾಗಿ ಮಾಡ್ತಾ ಇರ್ತಾರೆ. ನಮ್ ಚಾಯರ್ ಅಂತೂ ಸೂಪರ್ ಆಗಿ ಹಾಡ್ ಆಡ್ತಾ ಇರ್ತಾರೆ. ಎಲ್ಲರಿಗೂ ಒಂದೇ ಸಂತೋಷ, ಆಹಾ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀವಿ ಅಂತ. ಈಗ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಟೀಮ್ ಮೆಂಬರ್ಸ್ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಸರಿ ನಾವು ಕಾನ್ಸರ್ಟ್ ಅಲ್ಲಿ ಯಾವ ಸಾಂಗ್ ನ ಆಡೋಣ, ಯಾವ ತರ ಸಾಂಗ್ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಚಾಯರ್ ಹೇಳ್ತಾರೆ, ಇಲ್ಲ ಇಲ್ಲ ಸಾಂಗ್ ನ ನಾವ್ ಡಿಸೈಡ್ ಮಾಡಬಾರ್ದು, ಮಿನ್ಹೋನೇ ಡಿಸೈಡ್ ಮಾಡೋದು, ಯಾಕಂದ್ರೆ ನಾನು ಅವಳ ಹತ್ರನೇ ಆತರ ಚಾಲೆಂಜ್ ಮಾಡ್ಬಿಟ್ಟು ಬಂದಿರೋದು, ಇನ್ನು ಅವಳ ಹತ್ರನೇ ಡಿಸೈಡ್ ಮಾಡ್ಬೇಕಂದಾಗ ಆ ಗ್ಯಾಂಗ್ ಅಲ್ಲಿ ಇರೋರೆಲ್ಲ ಬೈತಾರೆ, ಏನು ಮಿನ್ಹೋ ಹೇಳತ್ರಣ ನಿನ್ ಚಾಲೆಂಜ್ ಗೆಲ್ಲ ನಾವ್ ಬಂದು ಆಡೋಕ್ಕಾಗೋದಿಲ್ಲ, ಅವ್ಳು ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾನೇ ಕಷ್ಟವಾಗಿರೋ ತರ ಸಾಂಗ್ ಏನಾದ್ರು ಕೊಟ್ಬಿಟ್ರೆ ನಾವ್ ಹೆಂಗ್ ಅದನ್ನ ಆಡೋದು, ಅಲ್ಲೋಗ್ಬಿಟ್ಟು ಆಡಕ್ಕಾಗತ್ತಾ ಪ್ರಾಕ್ಟೀಸ್ ಇಲ್ದೆ ಅಂತ ಹೇಳಿದಾಗ ಚಾಯರ್ ಹೇಳ್ತಾರೆ, ಇಲ್ಲ ಇಲ್ಲ ನಾನು ಹಂಗೆ ಚಾಲೆಂಜ್ ಮಾಡಿರೋದು, ನಾವ್ ಹಂಗೆ ಮಾಡ್ಬೇಕು ಅಂತ. ಸ್ವಲ್ಪ ಅಲ್ಲಿ ಅವ್ರಿಬ್ರಿಗೂ ಮಾತುಕತೆ ನಡೀತಾ ಇರುತ್ತೆ. ನಮ್ ಹೀರೋ ಹೇಳ್ತಾನೆ, ಸರಿ ಸರಿ ಸ್ವಲ್ಪ ಸೈಲೆಂಟ್ ಆಗಿರಿ, ಯಾಕೆ ತರ ಮಾತಾಡ್ತಾ ಇದ್ದೀರಾ, ಯಾವ ಸಾಂಗ್ ಆದ್ರೆ ಏನ್ ನಮ್ಗೆ, ನಾವ್ ಚೆನ್ನಾಗಿ ಯಾವ್ದೇ ಒಂದು ಸಾಂಗ್ ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಕೂಡ ಇನ್ನೊಂದ್ ಸಾಂಗ್ ನ ಮಾಡಕ್ ಈಸಿ ಆಗುತ್ತೆ, ಬಿಡಿ ಲೈಟ್ ಆಗಿ ತಗೊಳ್ಳಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಈ ಜಾಗದಲ್ಲಿ ಚಾಯರ್ಗೆ ಸಖತ್ ಆಶ್ಚರ್ಯ, ಪರವಾಗಿಲ್ವೇ ನನ್ಗೋಸ್ಕರ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದಾನಲ್ಲ ಅಂತ. ಇವ್ರ ತರ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೇನೆ ಯಾರೋ ಒಂದು ಹುಡುಗಿ ಸ್ಕೂಟಿಯಲ್ಲಿ ಸ್ಕೂಲ್ ಒಳಗಡೆ ಎಂಟ್ರಿ ಆಗಿರ್ತಾಳೆ. ಅವಳು ಸುತ್ತ ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ನೊಣ ಮುಸುರ್ದಂಗ್ ಮುಸುರ್ಕೊಂಡ್ ನಿಂತಿರ್ತಾರೆ. ಯಾರಪ್ಪ ಈ ಹುಡುಗಿ ಹೊಸದಾಗಿ ಸ್ಕೂಲ್ ಬಂದಿದ್ದಾಳೆ, ಏನ್ ಇಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳಿ, ಬಟ್ ಇನ್ನು ಹೆಲ್ಮೆಟ್ ಬಿಚ್ಚಿಲ್ಲ, ಯಾರು ಬಂದಿರೋದು ಅಂತ ಗೊತ್ತಾಗ್ತಾ ಇಲ್ಲ. ನಮ್ ಹೀರೋ ಮತ್ತೆ ಚಾಯರ್ ಕೂಡ ನೋಡ್ತಾರೆ, ಆದ್ರೆ ನಮ್ ಹೀರೋ ಒಂದ್ ಕಡೆ ಬಕ್ಕಂತಿರುತ್ತೆ, ಮೋಸ್ಟ್ಲಿ ಮಿನ್ಹೋ ಏನಾದ್ರು ಬಂದಿರ್ಬೋದಾ, ಚಾಚೆ ಅವಳೇನಾಕ್ ಬರ್ತಾಳೆ, ನೈಟ್ ಅಷ್ಟು ಟಫ್ ಆಗಿ ನಾನು ವಾರ್ನಿಂಗ್ ಕೊಟ್ಬಿಟ್ಟು ಬಂದಿದ್ದೀನಿ, ಅದಕ್ಕೊಳಗೆ ಚೆರ್ರಿ ಜ್ವರನೇ ಬಂದ್ಬಿಟ್ಟಿರತ್ತೆ, ಮನೇಲಿ ಮಲ್ಗಿರ್ತಾಳೆ, ಅವಳೇನಾಕ್ ಬರ್ತಾಳೆ ಅಂತ. ಅದೇ ಸ್ವಲ್ಪ ಹೊತ್ತಲ್ಲಿ ಹೆಲ್ಮೆಟ್ ತೆಗೆದ್ರೆ ಬಂದಿರೋದ್ ಬೇರೆ ಯಾರು ಅಲ್ಲ ಮಿನ್ಹೋನೆ. ಇದನ್ನ ನೋಡಿದ ತಕ್ಷಣ ಹೀರೋಗೆ ಶಾಕ್ ಆಗ್ಬಿಡುತ್ತೆ, ಇನ್ನು ಮಿನ್ಹೋನಾ ಇವಳೇನಕ್ ಮತ್ತೆ ಇಲ್ಲಿ ಬಂದ್ಲು ಅಂತ. ಹಂಗಾದ್ರೆ ನೈಟ್ ನನ್ ಕೊಟ್ಟಿರೋ ವಾರ್ನಿಂಗ್ ಎಲ್ಲ ವೇಸ್ಟ್ ಅಂತ ನೋಡ್ಕೊಂಡು ಹಂಗೆ ಹತ್ರ ಹೋಗ್ತಾರೆ. ಆಗ ಮಿನ್ಹೋ ಬಂದು ಕೆಲವೊಂದು ಟಿಕೆಟ್ಸ್ ನಮ್ ಚಾಯರ್ಗೆ ತೋರಿಸಿದಾಗ ಚಾಯರ್ ಕೇಳ್ತಾರೆ, ಏನಿದೆಲ್ಲ ಟಿಕೆಟ್ಸ್ ಅಂದಾಗ, ಇದಾ ಅಮ್ಯೂಸ್ಮೆಂಟ್ ಪಾರ್ಕ್ ಟಿಕೆಟ್, ಬನ್ನಿ ಬನ್ನಿ ಹೋಗೋಣ ಎಂಜಾಯ್ ಮಾಡೋಣ ಅಂತ ಹೇಳಿದಾಗ ಹೀರೋ ಕೂಡ ಹೇಳ್ತಾನೆ, ನಾನೆಲ್ಲ ಬರೋದಿಲ್ಲ, ಚಿಕ್ಕ ಮಕ್ಕಳ ತರ ಹೋಗಿ ಪಾರ್ಕ್ ಅಲ್ಲಿ ಆಡೋದ, ನಾನ್ ಬರಲ್ಲ ಅಂದಾಗ ಮಿನ್ಹೋ ಹೇಳ್ತಾಳೆ, ಹೆಲೋ ಫಸ್ಟ್ ಆಫ್ ಆಲ್ ಯಾರು ನಿನ್ನ ಕರೆದಿದ್ದು, ನೀನ್ ಬಂದ್ರೆ ಬಾ, ಬರ್ದಿರ ಇದ್ರೆ ಹೋಗು, ನನ್ಗೇನ್ ಅಷ್ಟೇ ಇಲ್ಲ, ನಾನು ಚಾಯ್ ಅಂತೂ ಹೋಗಿ ಸಕ್ಕದಾಗಿ ಎಂಜಾಯ್ ಮಾಡ್ತೀವಿ ಅಂತ ಹೇಳಿದಾಗ ಇವ್ನ್ ಕೂಡ ಕೋಪ ಮಾಡ್ಕೊಂಡು ತಿರ್ಕೊಂಡ್ ಸ್ವಲ್ಪ ಮುಂದೆ ಹೋಗ್ತಾನೆ. ಅದೇ ಟಕ್ ಅಂತ ಫ್ಲಾಶ್ ಆಗುತ್ತೆ, ಅಯ್ಯೋ ಇವ್ರಿಬ್ರನ್ನ ಸಪರೇಟ್ ಆಗಿ ಬಿಟ್ರೆ ಆಮೇಲೆ ನಮ್ಮಮ್ಮ ನಾನ್ ಹೆಂಗ್ ಹುಡ್ಕೋದು, ನಮ್ಮಪ್ಪ ನನ್ನ ಹೆಂಗ್ ಸೇರ್ಸೋದು ಅಂತ ಹೇಳ್ಬಿಟ್ಟು, ಇಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ರೈಡ್ ಗೆ ಹೋಗ್ತಾರೆ. ಅಂದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಹೋಗ್ತಾರೆ. ಅಲ್ಲಿ ತುಂಬಾ ರೈಡ್ಸ್ ಇರುತ್ತೆ, ಎಲ್ಲಾ ಗೇಮ್ಸ್ ನ ಕೂಡ ಆಡ್ತಾ ಇರ್ತಾರೆ. ಆದ್ರೆ ಎಲ್ಲೇ ಆಡಕ್ ಹೋದ್ರು ನಮ್ ಹೀರೋ ಅಂತೂ ಚಾಯ್ನ ಮತ್ತೆ ಮಿನ್ಹೋನ ಸೇರಕ್ಕೆ ಬಿಡ್ತಲ್ಲ, ಅವ್ರ ಕೈ ಹಿಡ್ಕೊಂಡು ಅವ್ರ ಪಕ್ಕದಲ್ಲೇ ಇರ್ತಾರೆ. ಕಾರ್ ಗೇಮ್ ಅಲ್ಲೇ ಇರತ್ತಲ್ಲ, ಕಾರಲ್ಲಿ ಹೋಗ್ಕೊಂಡು ಒಬ್ರಿಗೊಬ್ರು ಡ್ಯಾಶ್ ಹಿಡ್ಕೊಂಡು ಆಟ ಆಡ್ತಾ ಇರ್ತಾರಲ್ಲ, ಆತರ ಗೇಮ್ ಅಲ್ಲೂ ಅಷ್ಟೇ ಅವ್ರಿಬ್ರನ್ನ ಹತ್ರ ಹೋಗಕ್ಕೆ ಬಿಡ್ತಲ್ಲ, ಸೆಂಟ್ರಲ್ ನಮ್ ಹೀರೋ ಹೋಗ್ತಾನೆ ಇರ್ತಾನೆ. ಈ ವಾಟರ್ ರೈಡ್ ಎಲ್ಲ ಇರತ್ತಲ್ಲ, ಬೋಟಲ್ ಕುತ್ಕೊಂಡು 3 ಜನ 4 ಜನ ಹೋಗ್ತಾರಲ್ಲ, ಅದ್ರಲ್ಲೂ ಅಷ್ಟೇ ಚಾಯರ್ ಕೂತಿದ್ರೆ ಹಿಂದ್ಗಡೆ ಹೋಗ್ಬಿಟ್ಟು ನಮ್ ಹೀರೋನೇ ಕುತ್ಕೊಳ್ಳೋದು. ಚಾಯರ್ ಹಿಂದೆ ತಿರುಗಿ ನೋಡ್ಬಿಟ್ಟು, ಅಯ್ಯೋ ನೀನೇನಕ್ಕೋ ಬಂದೆ, ಒಳ್ಳೆ ಶಿವ ಪೂಜೆಲ್ ಕರಡಿ ಬಿಟ್ಟಂಗೆ ಬಂದು ನಾನು ಹಿಂದೆನೆ ಇರ್ತೀಯ, ನನ್ನ ಅಂಟ್ಕೊಂಡಿರ್ತೀಯ ಅಂತ ಹೇಳ್ಬಿಟ್ಟು ನಮ್ ಚಾಯರ್ ಅಲ್ಲಿಂದ ಎದ್ದೋಗ್ಬಿಟ್ಟು ಮಿನ್ಹೋ ಇರೋ ಬೋಟಲ್ ಕುತ್ಕೊಳ್ತಾರೆ. ನಮ್ ಹೀರೋಗ್ ಸಕ್ಕ ಟೆನ್ಷನ್ ಆಗುತ್ತೆ. ಹೆಂಗೋ ರೈಡ್ ನ ಕಂಪ್ಲೀಟ್ ಮಾಡಿದ್ದಾಯ್ತು. ಅದಾದ್ಮೇಲೆ ಪಾರ್ಕ್ ಅಲ್ಲಿ ತರ ಗೊಂಬೆ ವೇಷ, ಜೋಕರ್ ವೇಷ ಎಲ್ಲ ಹಾಕೊಂಡಿರ್ತಾರಲ್ಲ, ಅವ್ರ ಹತ್ರ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಫುಲ್ ಖುಷಿಯಾಗಿ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾರೆ. ಎಲ್ಲರೂ ಗ್ರೂಪ್ ಫೋಟೋ ಎಲ್ಲ ತಗೊಳ್ತಾರೆ. ಅವತ್ತಿನ ದಿನ ಹೆಂಗೋ ಕಳ್ದಿದ್ದಾಯ್ತು. ಆದ್ರೆ ಅವತ್ತು ನೈಟ್ ಎಲ್ಲ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಮಿನ್ಹೋ ಅವ್ರ ಡ್ರೆಸ್ ಗೆ ಸ್ವಲ್ಪ ಸಾಸ್ ಅಂಟ್ಕೊಂಡ್ಬಿಡುತ್ತೆ. ಅಯ್ಯೋ ಸಾಸ್ ಅಂಟ್ಕೊಂಡ್ಬಿಡುತ್ತೆ, ನಾನು ಏನ್ ಮಾಡೋದು, ಟಿಶ್ಯೂ ಬೇರೆ ಇಲ್ಲ ಅಂದಾಗ ಚಾಯರ್ ಹೇಳ್ತಾರೆ, ಅಯ್ಯೋ ಇರಮ್ಮ ನಾನು ಟಿಶ್ಯೂ ಎತ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಡೋದಾಗ ನಮ್ ಹೀರೋ ಕೂಡ ಏನು ಮಾತಾಡ್ಸಲ್ಲ, ಅವ್ನ್ ಪಾಡ್ಕೊಂಡ್ ತಿಂತಾ ಇರ್ತಾನೆ. ಮಿನ್ಹೋ ಅವ್ರು ನೋಡ್ಬಿಟ್ಟು ಸರಿ ಅವ್ನಿಗೆ ಸ್ವಲ್ಪ ಸಾಸ್ ಹಾಕೋಣ ಅಂತ ಹೇಳಿ ಸಾಸ್ ಎತ್ತಿ ಅವ್ನ ಹತ್ರ ಪ್ರೆಸ್ ಮಾಡಕ್ ಹೋಗ್ತಾರೆ. ನೋಡಿ ಅಷ್ಟೆಲ್ಲ
ಕಾರ್ಕ್ ಓಪನ್ ಆಗ್ಬಿಟ್ಟು ನಮ್ ಹೀರೋ ಮುಖದ ಮೇಲೆ ಶೋಲ್ಡರ್ ಮೇಲೆಲ್ಲ ಆಗೋಯ್ತು. ಅಯ್ಯೋ ನಿನ್ನ ಏನಕ್ಕೆ ಈ ತರ ಮಾಡಿದೆ ಅಂದಾಗ ಅವಳು ಓಪ್ಸ್ ಈ ತರ ಆಗೋಯ್ತಾ, ಸಾರಿ ನಾನು ಬೇಕಂತ ಮಾಡಿಲ್ಲ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಟೆನ್ಷನ್ ಆಗಿ ಬೈಕೊಂಡು ಅಲ್ಲಿರೋ ವಾಶ್ರೂಮ್ ಹೋಗ್ಬಿಟ್ಟು ಅದನ್ನೆಲ್ಲ ತೊಳ್ಕೊಂತಾ ಇರ್ಬೇಕಾದ್ರೆ ಯೋಚನೆ ಮಾಡ್ತಾನೆ, ಯಾಕೆ ಮಿನ್ಹೋ ಈ ತರ ಮಾಡ್ತಾ ಇದ್ದಾಳೆ, ಬೇಕಂತ ನನ್ನ ರೇಗ್ಸಕ್ಕಂತಾನೆ ಈ ತರ ಮಾಡ್ತಾ ಇದ್ದಾಳ ಅಥವಾ ಏನ್ ವಿಷಯ ಅಂತ ಗೊತ್ತಾಗ್ತಾ ಇಲ್ವೇ, ಒಂಥರ ತುಂಬಾ ವ್ಯತ್ಯಾಸವಾಗಿ ನಡ್ಕೊಂತಾ ಇದ್ದಾಳೆ ಅಂತ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದಾಗ ಮಿನ್ಹೋ ಕೂಡ ಅಲ್ಲೇ ನಿಂತಿರ್ತಾಳೆ. ಹೀರೋ ನಾನು ನೋಡ್ಬಿಟ್ಟು ಕೇಳ್ತಾಳೆ, ಹೌದು ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೆ ನೀನು ನನ್ನ ಚಾಯ್ ಹತ್ರ ಹೋಗಕ್ಕೆ ಬಿಡ್ತಾ ಇಲ್ಲ, ನೀನ್ ಅಡ್ಡ ಬರ್ತಾನೆ ಇದೆಯಾ, ಏನ್ ವಿಷಯ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ನೀವು ಅವ್ರ ಹತ್ರ ಸೇರೋದ್ ನನ್ಗೆ ಇಷ್ಟ ಇಲ್ಲ ಅಷ್ಟೇ, ಅದಕ್ ಮೇಲೆ ಬೇರೆ ಏನು ಇಲ್ಲ ಅಂದಾಗ ಇವಳು ಹೇಳ್ತಾಳೆ, ಓಹೋ ನೀನು ಚಾಯ್ ಅವ್ರನ್ನ ಇಷ್ಟ ಪಡ್ತಾ ಇದೀಯಾ, ನೀವಿಬ್ರು ಆ ಟೈಪ್ ಅಂತ ಕೇಳಿದಾಗ ನಮ್ ಹೀರೋಗೆ ಟೆನ್ಷನ್ ಆಗ್ಬಿಡುತ್ತೆ. ಚೀಚಿ ಏನ್ ಹೇಳ್ತಾ ಇದೀರಾ, ನಾವ್ ಆತರ ಅಲ್ಲ, ನನ್ಗೆ ಚಾಯ್ ಅವ್ರ ಅಂದ್ರೆ ಇಷ್ಟಾನೇ, ಆದ್ರೆ ನೀವ್ ಅನ್ಕೊಳ್ಳೋ ತರ ಅಲ್ಲ, ಅದನ್ನ ನಿಮ್ಗೆ ಹೆಂಗ್ ಹೇಳೋದು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ನಾನ್ ಹೇಳಿದ್ರೆ ಕೂಡ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿದಾಗ ಮಿನ್ಹೋ ಏನು ಅರ್ಥ ಆಗದಿರೋ ತರ ನೋಡ್ತಾ ಇರ್ತಾರೆ. ಆಗ ಇವ್ನು ಹೇಳ್ತಾನೆ, ಚಾಯ್ ಅವ್ರಿಗೆ ಅಂತ ಲೈಫ್ ಅಲ್ಲಿ ಇನ್ನೊಂದು ಹುಡುಗಿ ಬರ್ತಾಳೆ, ಲೈಫ್ ಲಾಂಗ್ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ತರ ಒಂದು ಹುಡುಗಿ ಬರ್ತಾಳೆ, ನಾನು ಇದನ್ನೆಲ್ಲ ಹೆಂಗ್ ಹೇಳ್ತಾ ಇದೀನಿ ಅಂತ ನೀವ್ ಯೋಚನೆ ಮಾಡ್ಬೋದು, ಬಟ್ ಅದನ್ನೆಲ್ಲ ನಾನು ಹೇಳಿದ್ರೆ ಕೂಡ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಅವ್ರ ಅಮ್ಮನ ಮೈಂಡ್ ಅಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹೇಳ್ತಾ ಇರ್ತಾನೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಚಾಯ್ ರಜಾಕ್ಕೆ ಬಂದ್ಬಿಡ್ತಾರೆ. ಏ ಮಿನ್ಹೋ ಇಲ್ಲಿದ್ಯಾ, ನೀನ್ ಎಲ್ಲಿದ್ಯಾ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಈ ಟಿಶ್ಯೂನ ಎತ್ಕೊಂಡು ಓಡಾಡ್ತಾ ಇದೀನಿ ನಾನು, ತಗೋ ಟಿಶ್ಯೂ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಓಡೋಗೋದಕ್ಕೆ ಚಾಯ್ ಅಲ್ಲಿಂದ ಓಡ್ ಬರ್ತಾರೆ. ನೋಡಿ ಅಲ್ಲಿ ಕೆಳಗಡೆ ಬಿದ್ದಿರೋ ಒಂದು ಬಾಳೆನ್ ಹೊಟ್ನ ನೋಡ್ದೆ ಅದ್ರ ಮೇಲೆ ಕಾಲಿಟ್ಟು ಜಾರಿ ಕೆಳಗಡೆ ಬಿದ್ಬಿಡ್ತಾರೆ, ಬೀಳಕ್ ಹೋಗ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋ ಅಯ್ಯೋ ಅಪ್ಪ ಕೆಳಗಡೆ ಬೀಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮಿನ್ಹೋ ಪಕ್ಕದಲ್ಲಿ ಇದ್ರೆ ಮಿನ್ಹೋನ ಹಿಡಿದು ತಳ್ಬಿಟ್ಟು ಓಡೋಗಿ ಚಾಯ್ ಅವ್ರನ್ನ ಹಿಡ್ಕೊಳ್ತಾನೆ. ಪಾಪ ಇವ್ರು ತಳ್ಳಿದ ಫೋರ್ಸ್ಗೆ ಮಿನ್ಹೋ ಕೂಡ ಕೆಳಗಡೆ ಬಿದ್ಬಿಟ್ರು. ಮಿನ್ಹೋನ ಎತ್ತಕ್ಕೆ ಬೇರೆ ಟೀಮ್ ಮೆಂಬರ್ಸ್ ಇರ್ತಾರಲ್ವಾ, ಅವರೆಲ್ಲ ಹೋಗಿ ಎತ್ತಾರೆ. ನಮ್ ಹೀರೋ ಹೋಗ್ಬಿಟ್ಟು ಚಾಯ್ ಅವ್ರನ್ನ ಎತ್ತಿದಾಗ ಚಾಯ್ ಅವ್ರಿಗೆ ಟೆನ್ಷನ್ ಆಗ್ಬಿಡುತ್ತೆ. ಹೇ ಚೀಚಿ ಮುಟ್ಬೇಡ ನನ್ನ ಬಿಡು, ಎಷ್ಟು ಸತಿ ಹೇಳಿದೀನಿ ನನ್ನ ಮೈ ಮುಟ್ಟು ಮಾತಾಡಿಸ್ಬೇಡ ಅಂತ, ಬಂದು ನನ್ನ ಎತ್ಕೊಂತೀಯ ನೀನು, ಫಸ್ಟ್ ಆಫ್ ಆಲ್ ಏನೋ ನಿನ್ ಪ್ರಾಬ್ಲಮ್, ಏನಕ್ಕೋ ಪ್ರತಿ ಸತಿ ನನ್ನ ಇಷ್ಟು ಹುಷಾರಾಗಿ ನೋಡ್ಕೊಂತಾ ಇದೀಯಾ, ಏನಕ್ಕೆ ನನ್ ಮೇಲೆ ಅಷ್ಟೊಂದು ಅಕ್ರೆ ತೋರಿಸ್ತಾ ಇದೀಯಾ, ನನ್ಗೇನ್ ಅರ್ಥ ಆಗ್ತಾ ಇಲ್ಲ ಅಂದಾಗ ಇವ್ನು ಹೇಳ್ತಾನೆ, ಮತ್ತೆ ಅಷ್ಟು ಕೇರ್ಲೆಸ್ ಆಗಿ ಹೆಂಗಿರ್ತೀರಾ ನೀವು, ಏನಾದ್ರೂ ಗಾಯ ಆಗಿ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇನ್ ಮಾಡೋದು, ಸ್ವಲ್ಪ ಆದ್ರೂ ಹುಷಾರಾಗಿರಿ ನೀವು ಅಂತ ಹೇಳಿ ಬೈದಾಗ ಚಾಯ್ ಅವ್ರಿಗೆ ಟೆನ್ಷನ್ ಆಗ್ಬಿಡುತ್ತೆ. ಏನೋ ಮಾತಾಡ್ತಾ ಇದೀನಿ ನೀನು, ಬರೋ ಸೈಡ್ಗೆ ನೀನ್ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿ ಹೀರೋ ಅವ್ರನ್ನ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಹೇಳ್ತಾರೆ. ಯಾಕೋ ಈ ತರ ಮಾಡ್ತಾ ಇದೀಯ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ನಾನು ಹೇಳಿದ್ರೆ ಕೂಡ ನಿಮ್ಗೆ ಅರ್ಥ ಆಗಲ್ಲ, ಆದ್ರೆ 1 ವರ್ಷ ದಯವಿಟ್ಟು ನನ್ ಮಾತನ್ನ ಕೇಳಿ, ನೀವು ನನ್ ಜೊತೆನೆ ಇರಿ, ನೀವು ಹುಷಾರಾಗಿರ್ಬೇಕು, ನಿಮ್ಗೇನು ಆಗ್ಬಾರ್ದು, ನೀವು ನನ್ ಜೊತೆನೆ ಇರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಟೀಮ್ ಮೆಂಬರ್ಸ್ ಎಲ್ಲ ಅವ್ರೇನ್ ಅರ್ಥ ಮಾಡ್ಕೊಂತಾರೆ ಅಂದ್ರೆ, ಓಹೋ ಇವ್ರಿಬ್ರು ಲವರ್ಸಾ, ನೀವಿಬ್ರು ಲವರ್ಸಾ, ಹೇಳಲೇ ಇಲ್ಲ ನಮ್ಮ ಹತ್ರ, ಇಷ್ಟು ದಿನ ಮುಚ್ಚಿಟ್ಕೊಂಡು ಕಳ್ತನವಾಗಿ ಮಾಡ್ತಾ ಇದ್ರಾ, ಸರಿ ಹ್ಯಾಪಿ ಆಗಿರಿ, ಹೆಂಗೋ ಲೈಫ್ ನ ಎಂಜಾಯ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಚಾಯ್ ಅವ್ರಿಗೆ ಟೆನ್ಷನ್ ಆಗುತ್ತೆ, ನೀವ್ ಅನ್ಕೊಂಡಿರತ್ತಾರ ಅಲ್ಲ ಕಂಡ್ರು, ಇನ್ ಮೆಂಟಲ್ಲು ನೀವ್ ಒಂದ್ ಮೆಂಟ್ಲು ಅಂತ ಹೇಳಿ ಬೈಕೊಂಡು ಅವ್ರ ಹಿಂದ್ಗಡೆ ಓಡೋಗ್ತಾರೆ. ಈಗ ಹಂಗೆ ಪಾರ್ಕ್ ನ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಚಾಯ್ ಮತ್ತೆ ಮಿನ್ಹೋ ಇಬ್ರು ಮಾತಾಡ್ಕೊಳ್ತಾರೆ. ನಾನು ನಿನ್ಗೆ ಪೇಜರ್ ಅಲ್ಲಿ ಮೆಸೇಜ್ ಮಾಡ್ತೀನಿ, ಅದಾದ್ಮೇಲೆ ಕಾಲ್ ಮಾಡಿ ಇಬ್ರು ಮಾತಾಡೋಣ, ಓಕೆ ಬಾಯ್ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಹೋಗ್ಬೇಕಾದ್ರೆ ನಮ್ ಹೀರೋ ಬಂದು ಚಾಯ್ ಹಿಂದ್ಗಡೆನೆ ಹೋಗ್ತಾರೆ. ಚಾಯ್ ಟೆನ್ಷನ್ ಆಗ್ತಾರೆ, ನಿನ್ಗೆ ಎಷ್ಟತಿ ಇರ್ಲಿ ನನ್ಗೆ ಅಂಟ್ಕೊಂಡ್ ಬರ್ಬೇಡ ಅಂತ ಹೇಳಿ, ಮರ್ಯಾದಾಗ ಹತ್ತಡಿ ದೂರದಿಂದ ಬಾ, ನನ್ ಪಕ್ಕದಲ್ಲಿ ಬರ್ಬೇಡ ಅಂತ ಹೇಳಿದ ತಕ್ಷಣ ನಮ್ ಹೀರೋಗ್ ಲೈಟ್ ಆಗಿ ಅವಮಾನ ಆದಂಗ ಆಗ್ಬಿಡತ್ತೆ. ಅವ್ನು ಹೇಳ್ತಾನೆ, ಇವ್ರು ಬರ್ತಾ ತುಂಬಾನೇ ಓವರ್ ಆಗಿ ಮಾಡ್ತಾ ಇದಾರೆ, ಇವ್ರಿಗಿದೆ ನನ್ ಕೈಲಿ ಅಂತ ಬೈಕೊಂಡೆ ಹೋಗ್ತಾನೆ. ಆತರ ಚಾಯ್ ಬಂದವ್ರ ಫ್ರೆಂಡ್ಸ್ ಜೊತೆ ಸ್ವಲ್ಪ ಮುಂದೆ ಹೋದ್ಮೇಲೆ ಹೀರೋ ಹೋಗ್ಬಿಟ್ಟು ಮಿನ್ಹೋನ ಮಾತಾಡಿಸ್ತಾನೆ. ಇಲ್ಲಿ ನೋಡಿ ನಾನು ನಿಮ್ಗೆ ಮತ್ತೆ ಹೇಳ್ತಾ ಇದೀನಿ, ಇನ್ನೊಂದ್ಸತಿ ನೀವು ಚಾಯ್ ಅವ್ರ ಹತ್ರ ಬರ್ಬೇಡಿ, ನೀವು ಚಾಯ್ ಅವ್ರನ್ನ ಮೀಟ್ ಮಾಡೋದ್ ನನ್ಗೆ ಇಷ್ಟ ಇಲ್ಲ, ನೀವು ಅವ್ರನ್ನ ಲವ್ ಮಾಡೋದ್ ಕೂಡ ನನ್ಗೆ ಇಷ್ಟ ಇಲ್ಲ, ಆದಷ್ಟು ನೀವು ದೂರನೇ ಇರಿ. ಅದಕ್ಕೆ ಏನ್ ರೀಸನ್ ಅಂತ ನೀವು ನನ್ನ ಕೇಳ್ಬೋದು, ಅದಕ್ಕೆ ಕೇಳಿದ್ರೆ ಕೂಡ ನಾನು ಅದಕ್ಕೆ ಆನ್ಸರ್ ಮಾಡಲ್ಲ, ನಾನ್ ಮಾಡಿದ್ರೆ ಕೂಡ ನಿಮ್ಗೆ ಅರ್ಥ ಆಗಲ್ಲ, ನಾನು ಮತ್ತೆ ನಿಮ್ಗೆ ವಾರ್ನಿಂಗ್ ಕೊಡ್ತಾನೆ ಇದೀನಿ, ದಯವಿಟ್ಟು ನೀವು ಚಾಯ್ ಅವ್ರ ಹತ್ರ ಬರ್ಬೇಡಿ ಅಂತ ಹೇಳಿದಾಗ ಮಿನ್ಹೋ ಹೇಳ್ತಾಳೆ, ಏನೋ ನಿನ್ ಪ್ರಾಬ್ಲಮ್, ನಾನ್ ಚಾಯ್ ಅವ್ರ ಹತ್ರ ಇದ್ರೆ ನಿನ್ಗೇನೋ ಪ್ರಾಬ್ಲಮ್, ಸರಿ ಇಷ್ಟೆಲ್ಲ ಹೇಳ್ತಾ ಇದ್ಯಾ, ನಿನಗೆ ನನ್ ಮೇಲೆ ಏನಾದ್ರು ಇಂಟ್ರೆಸ್ಟಾ, ನೀನ್ ನನ್ನ ಲವ್ ಮಾಡ್ತಾ ಇದೀಯ ಅಂದಿದ ತಕ್ಷಣ ನಮ್ ಹೀರೋ ಬಂದು ಮಿನ್ಹೋ ಅವ್ರ ನಂಗೆ 1-2 ನಿಮಿಷ ನೋಡ್ತಾನೆ. ಅವ್ನು ನೋಡ್ತಲೇ ಗೊತ್ತಾಗುತ್ತೆ ಏನೋ ಲೈಟ್ ಆಗಿ ಬಿದ್ದಿರೋ ತರನೇ ಇದೆ. ಅದೇ ಸ್ವಲ್ಪ ತವನೇ ಚೇತರಿಸ್ಕೊಂಡು, ಚಚೆ ಇಲ್ಲ ನಿನ್ನ ಹೋಗಿ ಯಾರು ಲವ್ ಮಾಡ್ತಾರೆ, ನಿನ್ನ ನಮ್ ಫಸ್ಟ್ ಆಫ್ ಆಲ್ ಮನುಷ್ಯರು ಲವ್ ಮಾಡ್ತಾರಾ, ನಡೀರಿ ಗಾಳಿ ಬರ್ಲಿ ಸ್ವಲ್ಪ ಅಂತ ಹೇಳಿ ಅವ್ರನ್ನ ಬಿಟ್ಬಿಟ್ಟು ಇವ್ನ್ ಮುಂದ್ಗಡೆ ಹೋಗ್ತಾನೆ. ಈ ದಾರಿಯಲ್ಲೇ ಹೋಗ್ಬೇಕಾಗಿರೋದು, ಈ ದಾರಿ ಇಲ್ಲ ಈ ದಾರಿ ಅಂತ ಹೇಳ್ಬಿಟ್ಟು ಲಿಫ್ಟ್ ಎತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗನೆ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.